PS ಯಡಿಯೂರಪ್ಪ ತರ ನಮಗೆ ಲೀಡರ್ಸ್ ಬೇಕು. ಈ ತರ ಲೀಡರ್ಸ್ ಇದ್ರೆ ಯಾವ ಕಮ್ಯುನಿಟಿನಲ್ಲಿ ಇದ್ರು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಆ ಲೀಡರ್ ನಮ್ಗೆ ಒಂದು ತಂದೆ ತರ, ಅವ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ತಬ್ಲಿಗಿ ವೈರಸ್ ಅನ್ನೋ ತರದ್ದು ಸುದ್ದಿಗಳು ಜಾಸ್ತಿ ಹರಿದಾಡ್ತಾ ಇತ್ತು. ತಬ್ಲಿಗಿ ಅಂತಾನೆ ಅಲ್ಲ, ಆ ತಲಾನೇ ಇಲ್ಲ ಅಂತ ನಮ್ಗೆ ಬ್ಯಾಕ್ ಬೋನ್ ಆಗಿ BS ಯಡಿಯೂರಪ್ಪ ನಿಂತಿದ್ರು. ಈ ಭಾಗ್ಯಲಕ್ಷ್ಮಿ ಯೋಜನೆ ಅದರಿಂದ ಹೆಲ್ಪ್ ನಿಜವಾಗ್ಲೂ ಆಗ್ತಿತ್ತಾ ಮುಸ್ಲಿಂ ಸಮಾಜದ ಹೆಣ್ಮಕ್ಳಿಗೆ? ಅವರು ಬಂದಾಗ ನಮ್ಗೆ 2006-7ನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು. ತುಂಬಾ ಬಡವರಿದ್ರು, ಕೂಲಿ ಕೆಲಸ ಮಾಡೋರ್ಗೆ, ಅಂತವ್ರಿಗೆ ಮುಸ್ಲಿಮ್ಸ್ ಅಲ್ಲಿ ಮದ್ವೆಗೆ ತುಂಬಾ ಕಷ್ಟ ಬೀಳ್ತಿದ್ರು. ಅಂತ 18 ವರ್ಷ ಆದ್ಮೇಲೆ 1 ಲಕ್ಷ ಬರ್ತಾ ಇತ್ತಲ್ಲ, ಅದ್ರಲ್ಲಿ ತುಂಬಾ ಸಪೋರ್ಟ್ ಆಗ್ತಾ ಇತ್ತು ನಮ್ಗೆ. ಮುಸ್ಲಿಮ್ಸ್ಗೋಸ್ಕರ ತುಂಬಾ ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. BS ಯಡಿಯೂರಪ್ಪ ಅಂತರ ಲೀಡರ್ ಬೇಕು ನಮ್ಗೆ. ಅವರು ಹೀರೋನೆ. ಅವ್ರು ಯಾವ ಪಾರ್ಟಿಯಲ್ಲಿ ಇದ್ರು ಏನಿಲ್ಲ, ಬಟ್ ಯಡಿಯೂರಪ್ಪ ಎಲ್ಲಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕ್ಷಣಗಣನೆ ಆರಂಭ ಆಗಿದೆ. ಅದರ ಜೊತೆಗೆ ಯಡಿಯೂರಪ್ಪ ಅವರ ಕೊಡುಗೆ ಅನೇಕ ಸಮುದಾಯಗಳಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಒಂದೊಂದು ಸಮುದಾಯವನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಶಿಕ್ಷಕರೊಬ್ರು ಜಾಯ್ನ್ ಆಗ್ತಿದ್ದಾರೆ, ಶಾಹೀನ್ ಅಂತ ಹೆಸರು ಅವರದ್ದು. ಮೇಡಮ್, ಏನನ್ಸುತ್ತೆ ಯಡಿಯೂರಪ್ಪ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ? ನನ್ನ ಒಪಿನಿಯನ್ ಏನಂದ್ರೆ, BS ಯಡಿಯೂರಪ್ಪ ಆ ತರ ಲೀಡರ್ ಇದ್ರೆ ನಮ್ಗೆ ತುಂಬಾ ಒಳ್ಳೇದು. ಅವರು ಬಂದಾಗ ನಮ್ಗೆ 2006-7ನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ನಮ್ ಬಡವರು, ನಮ್ ಮುಸ್ಲಿಮ್ಸ್ ಇದ್ರಲ್ಲಿ ಜಾಸ್ತಿ ವರದಕ್ಷಿಣೆ ಅದು ಇದು ಅಂತ ತಗೊಂತಿದ್ರು. ಬಟ್ ಇವಾಗ ಅದು 18 ವರ್ಷ ಆದ್ಮೇಲೆ ಇವಾಗ ಅದು 1 ಲಕ್ಷ ಬರ್ತಾ ಇತ್ತೆ ನಮ್ಗೆ. ಅದಕ್ಕಿಂತ ನಮ್ಗೆ ತುಂಬಾ ಸಹಾಯ ಆಗ್ತಾ ಐತೆ ನಮ್ಮ ಮುಸ್ಲಿಮ್ಸ್ ಇದ್ರಲ್ಲಿ. ಬರೀ ಮುಸ್ಲಿಮ್ಸ್ ಅಂತ ಅಲ್ಲ, ಎಲ್ಲಾ ಕ್ಯಾಸ್ಟ್ಗೂ ಅವರು ಹೆಲ್ಪ್ ಮಾಡಿದ್ದಾರೆ ಯಡಿಯೂರಪ್ಪ ಅವರು. ಅಂತ ಲೀಡರ್ಸ್ ಇದ್ರೆ ನಮ್ಗೆ ತುಂಬಾ ಒಳ್ಳೇದು ಅಂತ ಅನ್ಸ್ಕೊಂತೈತೆ. ಮತ್ತೆ ಬಡವ ಮಕ್ಳಿಗೆ ಸೈಕಲ್ ಮಾತ್ರ ಕೊಡ್ತಾ ಇದ್ರು ಅವರು. ಅದು ಏನಕ್ಕಂದ್ರೆ ದೂರದಿಂದ ಬರ್ತಾ ಇರೋದ್ ಮಕ್ಳಿಗೆಲ್ಲ ಸಹಾಯ ಆಗ್ಲಿ ಅಂತ, ಅವ್ರಿಗೆ ಸ್ಕೂಲ್ಗೆ ಟೈಮ್ ಇದಾಗ್ಲಿ ಅಂತ, ಪಿಕಪ್ ಆಗ್ಲಿ ಅಂತ ಸೈಕಲ್ ಕೊಡ್ತಾ ಇದ್ರು. ಮತ್ತೆ ಇದು ಸ್ಕಾಲರ್ಶಿಪ್ ಬ್ರಾಹ್ಮಿನ್ ಮಕ್ಳಿಗೆ 15,000 ಅಂತ ಮೊದ್ಲು ಕೊಡ್ತಾ ಇದ್ರು. ಇವಾಗ 50,000 ಮೇಲೆ ಮಾಡಿದ್ದಾರೆ. ಮತ್ತೆ ಬಡವ ಮಕ್ಳಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಈ ತರ ಲೀಡರ್ಸ್ ಇದ್ರೆ ಯಾವ ಕಮ್ಯುನಿಟಿನಲ್ಲಿ ಇದ್ರು ನಾವು ಸಹಾಯ ಮಾಡಕ್ಕೆ ಸಿದ್ಧ ಇದ್ದೀವಿ. BS ಯಡಿಯೂರಪ್ಪ ತರ ನಮ್ಗೆ ಲೀಡರ್ಸ್ ಬೇಕು. ಓಕೆ, ಈಗ 50 ವರ್ಷ ಜರ್ನಿ ಅದು ಸ್ಮಾಲ್ ಜರ್ನಿ ಅಲ್ಲ. ಲೈಕ್ ಸಕ್ಸಸ್ಫುಲ್ ಜರ್ನಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋದಾಗ ಆ ಲೀಡರ್ನ ನೀವ್ ಹೇಗ್ ನೋಡ್ತೀರಿ ಅಂತ? ಯಾಗ್ ನೋಡ್ತೀವಿ ಅಂದ್ರೆ, ಆ ಲೀಡರ್ ನಮ್ಗೆ ಒಂದು ತಂದೆ ತರ, ಎಲ್ಲ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಅವರು. ಬರೀ ಅವರು ಇದು ನೋಡ್ತಿಲ್ಲ, ಅವರು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ನೋಡ್ತಿಲ್ಲ, ಸೆಕ್ಯುಲರ್ ಆಗಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಆ ತರ ಲೀಡರ್ ಇದ್ರೆ ಯಾವಾಗಾದ್ರೂ ಎಂತ ಇದ್ರಲ್ಲೂ ನಾವು ಸಹಾಯ ಮಾಡಕ್ಕೆ ಸಿದ್ಧ ಇದ್ದೀವಿ. ಓಕೆ, ಸೊ ಈಗ ಕೋವಿಡ್ ಟೈಮ್ ಅಲ್ಲಿ ನೀವೆಲ್ಲರೂ ನ್ಯೂಸ್ ಅಲ್ಲಿ ನೋಡಿರ್ತೀರಿ, ತಬ್ಲಿಗಿ ವೈರಸ್ ಅನ್ನೋ ತರದ್ದು ಸುದ್ದಿಗಳು ಜಾಸ್ತಿ ಹರಿದಾಡ್ತಾ ಇತ್ತು. ಆ ಟೈಮಲ್ಲೂ ಕೂಡ ಯಡಿಯೂರಪ್ಪ ಅವರು ತುಂಬಾ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರು ಮುಸ್ಲಿಂ ಸಮಾಜದ ಪರ. ಈ ತರದ ಬೆಳವಣಿಗೆಗಳೆಲ್ಲ ಏನ್ ಅನ್ಸುತ್ತೆ ಮುಸ್ಲಿಂ ಕಮ್ಯುನಿಟಿಗೆ? ಎಲ್ರು ಇದ್ರಲ್ಲಿ ವೈರಸ್ ಬರುತ್ತೆ, ಇದು ತಬ್ಲಿಗಿ ಇದ್ರಲ್ಲಿ ಅಂತ ಹೇಳ್ತಿದ್ರು. ಆದ್ರೆ BS ಯಡಿಯೂರಪ್ಪ ಅವ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಯಾವ ಕಮ್ಯುನಿಟಿಯಲ್ಲಿ ಈ ತರ ಇಲ್ಲ, ವೈರಸ್ ಬರಲ್ಲ, ತಬ್ಲಿಗಿ ಅಂತಾನೆ ಅಲ್ಲ, ಆ ತಲಾನೇ ಇಲ್ಲ ಅಂತ ನಮ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಮುಸ್ಲಿಮ್ಸ್ಗೋಸ್ಕರ ತುಂಬಾ ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. BS ಯಡಿಯೂರಪ್ಪ ಅಂತರ ಲೀಡರ್ ಬೇಕು ನಮ್ಗೆ. ಇದು ಅಂತಲ್ಲ, ಬಿಜೆಪಿನೇ ಕಾಂಗ್ರೆಸ್ ಅದೇ ಇದೆ ಅಂತಲ್ಲ, ನಮ್ಗೆ ಯಾವ ತರ ಲೀಡರ್ ಇದ್ರೆ ಯಾವ ಕಮ್ಯುನಿಟಿ ಇದ್ರಲ್ಲಿ ಇದ್ರು ನಾವು, ಪಾರ್ಟಿಯಲ್ಲಿ ಇದ್ರು ನಾವು ಸಿದ್ಧವಾಗಿ ಅವ್ರಿಗೆ ವೋಟ್ ಕೊಡ್ತೀವಿ, ಸಪೋರ್ಟ್ ಆಗಿ ಮಾಡ್ತೀವಿ. ಓಕೆ ಮೇಡಮ್, ಈಗ ಈ ಭಾಗ್ಯಲಕ್ಷ್ಮಿ ಯೋಜನೆ ಏನಿತ್ತು ಅದರಿಂದ ಹೆಲ್ಪ್ ನಿಜವಾಗ್ಲೂ ಆಗ್ತಿತ್ತಾ ಮುಸ್ಲಿಂ ಸಮಾಜದ ಹೆಣ್ಮಕ್ಳಿಗೆ? ಆಗ್ತಾ ಇದೆ ಸರ್. ಅದು 18 ವರ್ಷಕ್ಕೆ ಯಾವ ತರ ಹೆಲ್ಪ್ ಅಂದ್ರೆ, ತುಂಬಾ ಬಡವರಿದ್ರು, ಕೂಲಿ ಕೆಲಸ ಮಾಡೋರ್ಗೆ, ಅಂತವ್ರಿಗೆ 18 ವರ್ಷ ಆದ್ಮೇಲೆ 1 ಲಕ್ಷ ಸಿಕ್ಕಿದ್ರೆ ಮುಸ್ಲಿಮ್ಸ್ ಅಲ್ಲಿ ಮದ್ವೆಗೆ ತುಂಬಾ ಕಷ್ಟ ಬೀಳ್ತಿದ್ರು. ಬಟ್ ಇವಾಗ ಇದು 1 ಲಕ್ಷ ಬರ್ತಾ ಇತ್ತಲ್ಲ, ಅದ್ರಲ್ಲಿ ತುಂಬಾ ಸಪೋರ್ಟ್ ಆಗ್ತಾ ಇತ್ತು ನಮ್ಗೆ.
ಓಕೆ ಮೇಡಮ್, ಮತ್ತೊಂದು ವಿಚಾರ, ಈಗ ಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಡೋದ್ರಿಂದಾಗಿ ಅವರು ಎಜುಕೇಶನ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸುವಂತಹ ಪ್ರಕ್ರಿಯೆಗಳಾಗತ್ತಾ? ಹಾ, ಆಗುತ್ತೆ ಸರ್. ಯಾಕಂದ್ರೆ ಅವ್ರ ಹತ್ರ ಬಡವ್ರು ಇರ್ತಾರೆ, ಅವ್ರಿಗೆ ಸೈಕಲ್ ತಗೊಳಕ್ಕೆ ಅಮೌಂಟ್ ಇರಲ್ಲ, ದುಡ್ಡಿರಲ್ಲ. ಇವ್ರು ಸ್ಕೂಲ್ಗೆ ಬಂದ್ರೆ 8ನೇ ಕ್ಲಾಸ್ ಹೋದ್ರೆ ಸೈಕಲ್ ಕೊಡ್ತಾರೆ, ಅದು ಕೊಡ್ತಾರೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸ್ಕೂಲ್ಗೆ ದೂರದಿಂದ ಬರ್ಬೇಕು, ನಡ್ಕೊಂಡ್ ಬರ್ಬೇಕು ಅಂತ ಅವ್ರಿಗೆ ಕಷ್ಟ ಕಾಣ್ತಿತ್ತು. ಸೈಕಲ್ ಕೊಟ್ರೆ ಅವ್ರ ಏನ್ ಮಾಡ್ತಾರೆ, ಆ ಸೈಕಲ್ ಅಲ್ಲಿ ಬಂದು ಸ್ಕೂಲ್ ಪಾಠ ಎಲ್ಲ ಕಲ್ತ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಜುಕೇಶನ್ ಜಾಸ್ತಿ ಆಗ್ತೈತೆ. ಓಕೆ, ಪಕ್ಷಾತೀತವಾಗಿ ಯಡಿಯೂರಪ್ಪ ಅವರು ಒಂದು ರಿಯಲ್ ಹೀರೋ ಅಂತ ಅನ್ಸುತ್ತಾ ನಿಮಗೆ? ಹೌದು ಸರ್, ಅವರು ರಿಯಲ್ ಹೀರೋನೆ. ಅವ್ರು ಯಾವ ಪಾರ್ಟಿಲಿ ಇದ್ರು ಏನಿಲ್ಲ, ಬಟ್ ಯಡಿಯೂರಪ್ಪ ಎಲ್ಲಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ಓಕೆ, ಡನ್. ಫೈನಲಿ ಏನ್ ಹೇಳ್ತೀರಿ? 50 ಇಯರ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಡಿಯೂರಪ್ಪ ಅವರು. ಅವ್ರಿಗೆ ದೇವರು ಆಯಸ್ಸು ಕೊಳ್ಳಿ, ಆರೋಗ್ಯ ಕೊಳ್ಳಿ, ಒಳ್ಳೇದು ಮಾಡ್ಲಿ, ನಮ್ಮ ಬ್ಯಾಕ್ ಬೋನ್ ಆಗಿ ನಿಂತಿರ್ಲಿ ಅಂತ ನಾನ್ ಕೇಳ್ಕೊಂತೀನಿ ಸರ್. ಓಕೆ, ಇದು ಟೀಚರ್ ಆಗಿರುವಂತಹ ಶಾಹೀನ್ ಅವರ ಮಾತು. ಮತ್ತಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ. ಪ್ರತಿಯೊಬ್ಬರು ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವರು ಹೇಗೆ ಒಂದೊಂದು ಸಮುದಾಯವನ್ನು ಕನ್ಸಿಡರ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಯೋಜನೆಗಳನ್ನ ಕೊಡುವಂತಹ ಪ್ರಯತ್ನ ಆಗಿರಬಹುದು, ಅಥವಾ ಅವರಿಗೆ ರಕ್ಷಣೆಯನ್ನ ಕೊಡುವಂತಹ ಪ್ರಯತ್ನದಲ್ಲಿ ತುಂಬಾ ದೊಡ್ಡ ಹೆಸರು ಯಾರದಾದ್ರೂ ಉಳಿದುಕೊಂಡ್ರೆ ಅದು BS ಯಡಿಯೂರಪ್ಪ. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.